ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರೇರ ಮಠ ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ, ರಾಷ್ಟ್ರಕ್ಕಾಗಿ ದುಡಿದಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದಂತಹ ಪುಸ್ತಕಗಳ ಪರಿಚಯ ಸರಣಿ ಮಾಡ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯವನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತಿನ ದಿನಾಂಕ 9 ಆಗಸ್ಟ್ 2026 ರವಿವಾರದಂದು 144ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಡಾಕ್ಟರ್ ಶಿವಾನಂದ ಗುಬ್ಬಣ್ಣನವರು ಬರೆದಿರುವಂಥ ರಾಷ್ಟ್ರಧರ್ಮನಿಷ್ಠ ಅರ್ಡೇಕರ್ ಮಂಜಪ್ಪ ಅವರ ಸಾಹಿತ್ಯ ಕೃತಿ. ಕರ್ನಾಟಕದ ಗಾಂಧಿ ಎನ್ನುವಂಥ ಹೆಸರಿನಿಂದ ಪ್ರಸಿದ್ಧಿಯಾಗಿರುವಂಥ ಅರ್ಡೇಕರ್ ಮಂಜಪ್ಪ ಅವರ ಜೀವನ ಚರಿತ್ರೆಯ ಕೃತಿಯನ್ನ ಇವತ್ತು ಪರಿಚಯನ ಮಾಡ್ತಾ ಇದ್ದೇನೆ. ರಾಷ್ಟ್ರಧರ್ಮನಿಷ್ಠ ಅರ್ಡೇಕರ್ ಮಂಜಪ್ಪ ಅವರ ಜೀವನ ಚರಿತ್ರೆಯನ್ನ ಡಾಕ್ಟರ್ ಶಿವಾನಂದ ಗುಬ್ಬಣ್ಣನವರು ಬರೆದಿದ್ದಾರೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 1986ರಲ್ಲಿ ಮೊದಲ ಮುದ್ರಣವನ್ನ, 2023ರಲ್ಲಿ ಮರುಮುದ್ರಣವನ್ನ ಕಂಡಿರುವಂತ ಈ ಕೃತಿ 138 ಪುಟಗಳನ್ನು ಒಳಗೊಂಡಿದ್ದು ₹100 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಅನೇಕ ಶತಮಾನಗಳ ಕಾಲ ಬ್ರಿಟಿಷರ ವಿರುದ್ಧ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ನಮಗೆ ದೊರಕಿದೆ. ಆ ಸ್ವಾತಂತ್ರ್ಯ ಹೋರಾಟದ ಅಂದಿನ ದಿನಗಳಲ್ಲಿ ಯುವಕರಲ್ಲಿ ಚೈತನ್ಯವನ್ನ ತುಂಬುವ ಮೂಲಕ, ಸತ್ಯಾಗ್ರಹವನ್ನ ಪ್ರೋತ್ಸಾಹಿಸುವ ಮೂಲಕ, ಅಹಿಂಸೆಯ ಹೋರಾಟದ ಮೂಲಕ ಭಾರತದ ಸ್ವಾತಂತ್ರ್ಯ ಪಡೆಯುವಲ್ಲಿ ಯಶಸ್ವಿಯಾಗುವಲ್ಲಿ ಅರ್ಡೇಕರ್ ಮಂಜಪ್ಪ ಅವರದು ಮಹತ್ವದ ಪಾತ್ರವಿದೆ. ಕರ್ನಾಟಕದ ಗಾಂಧಿ ಅಂತಾನೆ ಹೆಸರುವಾಸಿಯಾಗಿರುವಂಥ ಅರ್ಡೇಕರ್ ಮಂಜಪ್ಪ ಅವರ ಜೀವನದ ಕೆಲವೊಂದು ವಿಶೇಷಗಳನ್ನ ಈ ಕೃತಿಯಲ್ಲಿ ದಾಖಲಿಸುವಂತ ಕೆಲಸವನ್ನ ಲೇಖಕರು ಮಾಡಿದ್ದಾರೆ. ಅರ್ಡೇಕರ್ ಮಂಜಪ್ಪ ಅವರು 1886ರಿಂದ 1947ರವರೆಗೆ ಜೀವಿತ ಅವಧಿಯಲ್ಲಿ ಅವರು ಬಹಳಷ್ಟು ಕೆಲಸಗಳನ್ನ ಪತ್ರಿಕೋದ್ಯಮದ ಮೂಲಕ, ಶಾಲೆಗಳನ್ನು ಪ್ರಾರಂಭಿಸುವ ಮೂಲಕ, ಸೇವಾದಳಗಳ ಮೂಲಕ, ಹಾಗೆ ಕೃತಿಗಳನ್ನು ರಚಿಸುವ ಮೂಲಕ ಅವರು ಯುವಕರಲ್ಲಿ ಹೊಸ ಚೈತನ್ಯವನ್ನು ತುಂಬುವಂಥದ್ದು ಹಾಗೂ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂಥದ್ದು, ಹಾಗೆ ಸತ್ಯಾಗ್ರಹವನ್ನ, ಖಾದಿ ಬಟ್ಟೆಗಳನ್ನು ಬಳಸುವ ಮೂಲಕ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನ ಯುವಕರಲ್ಲಿ ಹೆಚ್ಚಿಸುವಂತ ಕೆಲಸವನ್ನ ಅವರು ಮಾಡ್ತಾರೆ. ಹಾಗೆ ಪತ್ರಿಕೆಗಳು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ. ಅಂತಹ ಪತ್ರಿಕೆಗಳನ್ನ ಪ್ರಾರಂಭಿಸುವ ಮೂಲಕ ತಮ್ಮ ಬಡತನದ ಜೀವನದ ನಡುವೆಯೂ ಸಹ ಅವರು ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಲೇಖನಗಳನ್ನ ಬರೆಯುವುದರು, ಹಾಗೆ ಪತ್ರಿಕೆಗಳನ್ನು ನಡೆಸಿದರು. ಆ ಮೂಲಕ ಸ್ವಾತಂತ್ರ್ಯದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ಅವರು ಯಶಸ್ವಿಯಾದರು. ಅಂತಹ ಕರ್ನಾಟಕದ ಗಾಂಧಿ ಜನ ಪ್ರೀತಿಯಿಂದ, ಅಕ್ಕರೆಯಿಂದ ಕರ್ನಾಟಕದ ಗಾಂಧಿ ಅಂತೇಳಿ ಅವ್ರನ್ನ ಕರೀತಾರೆ. ಈ ಬಗ್ಗೆ ಡಾಕ್ಟರ್ ಶಿವಾನಂದ ಗುಬ್ಬಣ್ಣ ಅವರು ತುಂಬಾ ಸುಂದರವಾಗಿ, ಅರ್ಥಪೂರ್ಣವಾಗಿ ಕೃತಿಯಲ್ಲಿ ಪರಿಚಯಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಧನುರ್ಧಾರಿ ಅನ್ನುವಂತ ಪತ್ರಿಕೆಯನ್ನ ಪ್ರಾರಂಭಿಸಿ ಅವರು ಬನವಾಸಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿರುವಂತ ಇವರು ಧನುರ್ಧಾರಿ ಪತ್ರಿಕೆಯನ್ನ ಸ್ವಾತಂತ್ರ್ಯದ ಒಂದು ಹೋರಾಟದ ಕಿಚ್ಚಿನಲ್ಲಿ ಅವರು ಭಾಗವಹಿಸುವುದಕ್ಕಾಗಿ ಅವರ ಅಣ್ಣ ಮತ್ತು ಇವರು ಸಿರಸಿಯಿಂದ ದಾವಣಗೆರೆಗೆ ಬಂದು ನೆಲೆಸ್ತಾರೆ. ಸಿರಸಿಯಲ್ಲಿ ಮೈಸೂರು ಸಂಸ್ಥಾನದ ಅಧೀನದಲ್ಲಿ ಬ್ರಿಟಿಷ್ ಇರೋದ್ರಿಂದ ಪತ್ರಿಕೆ ನಡೆಸೋದು ಕಷ್ಟ ಆಗುತ್ತೆ ಅಂತೇಳಿ ದಾವಣಗೆರೆಗೆ ಬಂದು ಪತ್ರಿಕೆಯನ್ನ ನಡೆಸ್ತಾರೆ. ಪತ್ರಿಕೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಅವ್ರಿಗೆ ಆರ್ಥಿಕ ನೆರವು ಇರೋದಿಲ್ಲ, ಯಾಕಂದ್ರೆ ಅವರು ಅಷ್ಟೇನು ಸ್ಥಿತಿವಂತರಾಗಿರೋದಿಲ್ಲ. ಹಾಗಾಗಿ ದಾನಿಗಳ ನೆರವಿನೊಂದಿಗೆ ನಡೆಸ್ಬೇಕಂತೇಳಿ ಅವ್ರು ಮಾಡ್ತಾರೆ. ಹಾಗೆ ಅವಾಗ ಮೈಸೂರು ಸ್ಟಾರ್ ಅನ್ನುವಂತ ಒಂದು ಪತ್ರಿಕೆ ಪ್ರಕಟವಾಗ್ತಿರ್ತದೆ. ಹಾಗಾಗಿ ಅವರು ಅದರಂತೆ ಅದೇ ರೀತಿ ಒಂದು ಹೋಲುವಂತ ಪತ್ರಿಕೆ ಆಗ್ಬೇಕಂತಾರೆ. ಆದರೆ ಇವರು ಅರ್ಡೇಕರ್ ಮಂಜಪ್ಪ ಅವರು ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಪತ್ರಿಕೆಯ ಲೇಖನಗಳನ್ನ ಕನ್ನಡ ಅನುವಾದ ಮಾಡುವಂತ ಕಾರ್ಯ ಮಾಡ್ತಿರ್ತಾರೆ. ಅವರು ಎಷ್ಟು ಪ್ರಖರವಾಗಿ ಲೇಖನಗಳನ್ನ ಬರಿತಾ ಇರ್ತಾರೆ ಕೇಸರಿ ಪತ್ರಿಕೆಯಲ್ಲಿ, ಅಂತಹ ಅವೇ ಲೇಖನಗಳನ್ನ ಕನ್ನಡ ಭಾಷೆಗೆ ಅನುವಾದಿಸಿ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸವನ್ನ ಅರ್ಡೇಕರ್ ಮಂಜಪ್ಪ ಅವರು ಮಾಡ್ತಾರೆ. 1906ರಲ್ಲಿ ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ
ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಅನಿರೀಕ್ಷಿತ ಧ್ವನಿಯಾಗಿರ್ತಾರೆ. ಅವಾಗ ವಿಕಟ ಪ್ರಕಾಶ ಅನ್ನುವಂಥ ಮಾಸಪತ್ರಿಕೆಯನ್ನು ಪ್ರಕಟಿಸ್ತಾರೆ. ಅದು ನೋಡಿ ವ್ಯಂಗ್ಯಚಿತ್ರವನ್ನು ಖಂಡಿಸಿ ಧನುರ್ಧಾರಿಯಲ್ಲಿ ಒಂದು ಲೇಖನವನ್ನ ಬರೀತಾರೆ. ವಿಕಟ ಪ್ರಕಾಶ ಸಂಪಾದಕರು ನಿಮ್ಮ ಖಂಡನೆಗಳ ನಿಲ್ಲಿಸಿ ಅಂತೇಳಿ ಒಂದು ಲೆಟರ್ ಅನ್ನ ಬರೀತಾರೆ, ಸುದೀರ್ಘವನ್ನ ಪತ್ರವನ್ನ ಬರೀತಾರೆ. ಅಂತ ಅದೇ ರೀತಿ ಧನುರ್ಧಾರಿಯ ಪತ್ರಿಕೆಗೆ ಸಂಸ್ಥಾನದ ಪ್ರಜೆಗಳಿಗೆ ತಿಲಕರ ವಿಚಾರಗಳನ್ನು ತಿಳಿಸುವ ಏಕಮೇವ ಪತ್ರಿಕೆ ಆಗಿತ್ತು. ಆದರೆ ಧನುರ್ಧಾರಿ ಪತ್ರಿಕೆಯನ್ನ ನಿಲ್ಲಿಸುವಂತೆ ಬ್ರಿಟಿಷರು ಹಲವಾರು ಸಂಚುಗಳನ್ನ ಮಾಡಿದ್ರು. ಯಾಕಂದ್ರೆ ಧನುರ್ಧಾರಿ ಪತ್ರಿಕೆಗಳ ಮೂಲಕ ಬ್ರಿಟಿಷರು ಮಾಡುವಂತ ಮೋಸಗಳನ್ನ ಹಾಗೂ ಮಾಡುವಂತ ಒಳಸಂಚುಗಳನ್ನ ಕನ್ನಡ ಭಾಷೆಯಲ್ಲಿ ತಿಳಿಸುವಂತ ಕೆಲಸವನ್ನ ಹರ್ಡೇಕರ್ ಮಂಜಪ್ಪ ಮಾಡ್ತಿದ್ರು. ಹಾಗಾಗಿ ಹೇಗಾದರೂ ಮಾಡಿ ಪತ್ರಿಕೆಯನ್ನ ನಿಲ್ಲಿಸಲೇಬೇಕು ಅನ್ನುವಂತ ಬ್ರಿಟಿಷ್ ಸರ್ಕಾರದ ತಂತ್ರಗಳಿಂದಾಗಿ ಅದಕ್ಕೆ ಆರ್ಥಿಕ ಸಹಾಯ ಬರುವುದು ನಿಂತೋಯ್ತು. ಹಾಗೆ ಚಂದಾದಾರರ ಸಂಖ್ಯೆನೂ ಕಡಿಮೆ ಆಯಿತು. ಆ ಕಾರಣಕ್ಕಾಗಿ ಪತ್ರಿಕೆ ಸ್ಥಗಿತ ಆಯಿತು. ಹಾಗೆ ಮುದ್ರಣ ಯಂತ್ರಗಳನ್ನ ತಂದು ಆ ಪತ್ರಿಕೆಗಳನ್ನ ನಡೆಸುವಂಥದ್ದು ಬಹಳ ಕಷ್ಟಕರ ಆಯಿತು. ಯಾಕೆಂದ್ರೆ ಪತ್ರಿಕೆಯನ್ನ ನಡೆಸುವಂಥದ್ದು ಬಹಳ ದುಬಾರಿ ಆದಂತ ದಿನಗಳಲ್ಲಿ ಅವ್ರಿಗೆ ಕಷ್ಟ ಆಗಿರೋದ್ರಿಂದ ಪತ್ರಿಕೆ ನಿಲ್ಲಿಸೋದು ಆಯ್ತು. ಆದ್ರೆ ಪುಸ್ತಕಗಳನ್ನ ಪ್ರಕಟಿಸುವಂತ ಕೆಲಸವನ್ನ ಪ್ರಾರಂಭಿಸ್ತಾರೆ. ಅವಾಗ ಅಧ್ಯಯನಶೀಲರಾಗ್ತಾರೆ. ಬ್ರಿಟಿಷರ ಹಿಂದೂಸ್ತಾನದ ಪ್ರಚಂಡ ರಾಜಕೀಯ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಅವರ ದೂರ ವಿರೋಧಿಸುವಂಥದ್ದು, ಆ ಕುರಿತಾಗಿ ಕೃತಿಗಳನ್ನ ಬರೆಸುವಂತ ಕೆಲಸವನ್ನ ಮಾಡ್ತಾರೆ. ಅವಾಗ ಮಾರ್ಲಿಮೆಂಟು ಸುಧಾರಣಾ ಚಳವಳಿಗಳು ನಡೀತಿರುತ್ತೆ 1919ರಲ್ಲಿ. ಆ ಅವಧಿಯಲ್ಲಿ ಹರ್ಡೇಕರ್ ಮಂಜಪ್ಪ ಅವರು ಆರ್ಯತೀರ್ಥ ಅನ್ನುವಂಥ ಗ್ರಂಥಗಳನ್ನ ಓದಿ ಕನ್ನಡ ಭಾಷೆಯನ್ನ ಸುಧಾರಿಸಿಕೊಂಡು ಮರಾಠಿ ಭಾಷೆಯಲ್ಲಿ ಪ್ರಕಟಗೊಂಡ ಜಾನ್ ಸ್ಟುವರ್ಟ್ ಮಿಲ್, ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ಮುಲ್ಲರ್ ಅವರ ಗ್ರಂಥಗಳನ್ನ, ಧರ್ಮಶಾಸ್ತ್ರ, ಸಮಾಜಶಾಸ್ತ್ರ ಕೃತಿಗಳನ್ನ ಓದ್ತಾರೆ. ಹಾಗೆ ಬ್ರಹ್ಮಚಾರ್ಯ ವ್ರತವನ್ನ ಸ್ವೀಕರಿಸ್ತಾರೆ. ಮನೆಯಲ್ಲಿ ಎಷ್ಟೇ ಮದುವೆ ಮಾಡೋದಕ್ಕೆ ಒತ್ತಾಯ ಮಾಡಿದ್ರು ಸಹ ಹರ್ಡೇಕರ್ ಮಂಜಪ್ಪ ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹಾಗೂ ಪತ್ರಿಕೆ ಸಾಹಿತ್ಯ ಕೃತಿ ಬರವಣಿಗೆಯಲ್ಲಿ ಸಂಸಾರ ಅಡ್ಡಿಯಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅವರು ಪೂರ್ಣ ಪ್ರಮಾಣದಲ್ಲಿ ದೇಶಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡು ಬ್ರಹ್ಮಚರ್ಯವನ್ನ ಸ್ವೀಕರಿಸ್ತಾರೆ. ಅದಕ್ಕೆ ಒಂದು ಕಾರಣ ಬಡತನನೂ ಆ ಒಂದು ಕಾರಣ. ಹಾಗೆ ಅಂದಿನ ಅವರ ಹೋರಾಟದ ಜೀವನದಲ್ಲಿ ಸಂಸಾರ ಬೇಡ ಅನ್ನುವ ನಿರ್ಧಾರಕ್ಕೆ ಬಂದು ಅವರು ಬ್ರಹ್ಮಚರ್ಯವನ್ನ ಸ್ವೀಕರಿಸ್ತಾರೆ. ಹಾಗೆ 1910ರಲ್ಲಿ ಜುಲೈ 24ರಂದು ತಮ್ಮ ಆಹಾರದಲ್ಲಿ ಸಹ ಬಹಳಷ್ಟು ಬದಲಾವಣೆಯನ್ನ ತಂದುಕೊಂಡು ಅನ್ನ, ಹಾಲು, ಸ್ವಲ್ಪ ನೆನೆಯಿಟ್ಟ ಹೆಸರುಬೇಳೆಯನ್ನ 3ನೇ ಮಾತ್ರ ಸ್ವೀಕರಿಸ್ತಾರೆ. ಆಹಾರ ಕ್ರಮದಲ್ಲಿ ಸಹ ಬದಲಾವಣೆ ಮಾಡಿಕೊಂಡು ಬಹಳ ಕಟ್ಟುನಿಟ್ಟಿನ ಆಹಾರವನ್ನು ಅವರು ಸೇವಿಸ್ತಾ ಇದ್ರು. ನಂತರ ದಾವಣಗೆರೆಗೆ ಬಂದು ವೀರಶೈವ ಧರ್ಮ ಪ್ರಚಾರ ಮಹಾಸಭೆಯಲ್ಲಿ ಅವರು ಸೇವೆಯನ್ನ ಸಲ್ಲಿಸ್ತಾರೆ. ಹಾಗೆ ಶ್ರಾವಣ ಮಾಸದ ಉಪನ್ಯಾಸ ಮಾಲೆಯನ್ನ ಶ್ರೀ ಮೃತ್ಯುಂಜಯ ಮಹಾಸ್ವಾಮಿಗಳು ಸಮಾಜದ ಕಾರ್ಯಾಧ್ಯಕ್ಷರಾಗಿರ್ತಾರೆ. ಹಾಗೆ ಅವಾಗ ಅವರು ಮಹಾರಾಷ್ಟ್ರದಲ್ಲಿ ಸಭೆಗಳು ನಡೀತಾ ಇರ್ತವೆ. ಹಾಗಾಗಿ ಅಂತಹ ಸಭೆಗಳನ್ನ ಇಲ್ಲಿಯೂ ಸಹ ಮಾಡ್ಬೇಕಂತೇಳಿ ಸೋಮವಾರದ ಭಜನೆ ಕಾರ್ಯಕ್ರಮಗಳನ್ನ ಮಠದಲ್ಲಿ ಪ್ರಾರಂಭಿಸ್ತಾರೆ. ಹಾಗೆ ಶ್ರಾವಣ ಮಾಸದ ಉಪನ್ಯಾಸ ಮಾಲೆಯನ್ನ ಪ್ರಾರಂಭಿಸುವ ಮೂಲಕ ಬಸವ ಜಯಂತಿಯನ್ನು ಸಹ ಮಾಡುವುದನ್ನ ಮಾಡ್ತಾರೆ. ಸ್ನೇಹಿತರಾದ ಕಂಚಿಕೆರೆ ಮಹಾಲಿಂಗಪ್ಪ ಅವರು ಬಸವಣ್ಣನವರ ಕುರಿತಾದ ಸಂಗತಿಗಳನ್ನ 800 ವರ್ಷಗಳ ಹಿಂದೆನೆ ಬಸವಣ್ಣನವರು ಮಾಡಿರುವಂತ ಕ್ರಾಂತಿಯ ಬಗ್ಗೆ ಅರಿತವರಾದ ಅವರು ನಾವೇಕೆ ಬಸವ ಜಯಂತಿ ಮಾಡಬಾರ್ದು ಅಂತೇಳಿ ಬಸವ ಜಯಂತಿಯನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ಹರ್ಡೇಕರ್ ಮಂಜಪ್ಪ ಅವರು ಕೇವಲ ಒಂದು ಬರವಣಿಗೆಗೆ ಮಾತ್ರ ಸೀಮಿತ ಆಗಲಿಲ್ಲ, ಸಮಾಜದ ಸುಧಾರಣೆಗಾಗಿನೂ ಸಹ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು. ಶ್ರೀಗಳವರ ಸಹಕಾರದಿಂದ ಧನುರ್ಧಾರಿಯನ್ನ ಪ್ರಾರಂಭಿಸ್ಬೇಕಂತ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ನಂತರ ಅವರು ಪ್ರಥಮವಾಗಿ ಒಂದು ಪುಸ್ತಕವನ್ನು 1915ರಲ್ಲಿ ಸ್ವಕರ್ತವ್ಯ ಸಿದ್ಧಾಂತ ಅನ್ನುವಂತ ಒಂದು ಕೃತಿಯನ್ನ ಬರೀತಾರೆ. ಅದು ಅಸ್ಪೃಶ್ಯರ ಸಮಸ್ಯೆಯ ಕುರಿತಾಗಿ. ಪತಿತುದ್ಧಾರ ಅನ್ನುವಂತ ಪ್ರಕಟವಾಗೋದಿಲ್ಲ, ಆ ಕೃತಿಯನ್ನ ಸಹ ಬರೀತಾರೆ. ಸ್ವ ಕರ್ತವ್ಯ ಸಿದ್ಧಾಂತದಲ್ಲಿ ಮಂಜಪ್ಪ ಅವರು ತಂದೆ ತಾಯಿ ಹಾಗೂ ಯುವಕರ ಕರ್ತವ್ಯವನ್ನ ನೆನಪಿಸಿಕೊಡುತ್ತಾರೆ. ಬ್ರಹ್ಮಚಾರ್ಯ ಜೀವನ, ಅದರ ಬಗ್ಗೆ, ಅದರ ಮಹತ್ವದ ಬಗ್ಗೆ ವಿವರಿಸುವಂತ ಕೃತಿ ಅದಾಗಿತ್ತು. ನಂತರ 1916ರಲ್ಲಿ ಸಿರಿಸಿಯಲ್ಲಿ ಒಂದು ವಾರ ಇದ್ದಾಗ ಬುದ್ಧಿಯ ಮಾತು ಅನ್ನುವಂತ ಒಂದು ಕೃತಿಯನ್ನ ಪ್ರಕಟಿಸ್ತಾರೆ. ಈ ಬುದ್ಧಿಯ ಮಾತು ಅನ್ನುವಂತ ಈ ಕೃತಿ
ತುಂಬಾ ಸುಂದರವಾದ ಹಾಗೂ ಜನಪ್ರಿಯ ಸಾಹಿತ್ಯ ಕೃತಿ ಆಗುತ್ತೆ. ಇನ್ನು ವೀರಶೈವ ತರುಣ ಸಂಘವನ್ನ 1917ರಲ್ಲಿ ಪುಣೆಗೆ ಹೋದಾಗ ವೀರಶೈವ ತರುಣ ಸಂಘವನ್ನ ಸ್ಥಾಪಿಸೋ ವಿಚಾರ ಮಂಜಪ್ಪ ಅವ್ರಿಗೆ ಬರುತ್ತೆ. ಅದೇ ರೀತಿ ಸ್ಥಾಪಿಸ್ತಾರೆ. ಹಾಗೆ ಬಸವ ಜಯಂತಿ ಕಾರ್ಯಕ್ರಮನ ವೀರಶೈವ ತರುಣ ಸಮ್ಮೇಳನಗಳನ್ನ ವಿಜೃಂಭಣೆಯಿಂದ ಮಾಡ್ತಾರೆ. ಹಾಗೆ ಜ್ಞಾನ ಪ್ರಸಾರಕ ಸಂಘವನ್ನ 1911ರಲ್ಲಿ ಸಮಾಜದ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಜ್ಞಾನ ಪ್ರಸಾರಕ ಸಂಘಗಳನ್ನ ಪ್ರಾರಂಭಿಸುತ್ತಾರೆ. ಹಾಗೆ 21 ಕಾರ್ಯಕ್ರಮಗಳ ಬಗ್ಗೆ ಅವರು ಹೇಳ್ತಾರೆ. ಲಗ್ನವಾಗುವುದೇ ಇರುವುದು, 40ನೇ ವರ್ಷದಲ್ಲಿ ಕಾರಾಗೃಹವಾಸ, 41ನೇ ವರ್ಷದಲ್ಲಿ ಮಾತೃವಿಯೋಗ, ಆಮೇಲೆ ಪೂಜ್ಯರ ಉಪದೇಶಗಳಿಂದ ಸನ್ಯಾಸಿ ಸ್ವೀಕಾರ, ನಂತರ ಮಂಗಳ ದೆಸೆಯಿಂದ ಕ್ಷೇತ್ರ ಪರ್ಯಟನೆ. ಈ ರೀತಿ ಅವರಿಗೊಬ್ಬ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏರಿದಾಗ ಅವರಿಗೆ ಅಷ್ಟಾಗಿ ನಂಬಿಕೆ ಬರೋದಿಲ್ಲ. ಆದ್ರೂ ಸಹ ಅವರು ತಮ್ಮ ದೈನಂದಿನವಾದ ಒಂದು ಅಧ್ಯಯನದಿಂದ ಮುಂದುವರಿಸ್ತಾರೆ. ಗಾಂಧೀಜಿಯವರ ಪ್ರಭಾವಳಿಯಲ್ಲಿ ಒಳಗಾಗಿ 1919ರಲ್ಲಿ ಗಾಂಧೀಜಿಯವರಿಂದ ಪ್ರಭಾವಕ್ಕೊಳಗಾಗಿ ಅವರ ಅಸಹಕಾರ ಚಳವಳಿ ಭಾಗವಹಿಸ್ತಾರೆ. ಹಾಗೂ ರಾಷ್ಟ್ರೀಯ ಸಾಹಿತ್ಯದ ಒಂದು ಸೃಷ್ಟಿಯನ್ನ ಮಾಡುವುದಕ್ಕಾಗಿ ಭಾರತದ ದೇಶಭಕ್ತಿಗಾಗಿ ಭಾರತೀಯರ ದೇಶಭಕ್ತಿ ಮಾಲೆ ಅಂತೇಳಿ ಪ್ರಾರಂಭಿಸಿ ಕನ್ನಡ ಭಾಷೆಯಲ್ಲಿ ಸಾಹಿತ್ಯವನ್ನ ರಚಿಸುವಂಥದ್ದು, ದೇಶಭಕ್ತರ ಕುರಿತಾದಂಥ ಕೃತಿಗಳನ್ನು ರಚಿಸುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲಿ ಮನಸ್ಸು ನಿರ್ಭಯದಿಂದ ಬುದ್ಧಿಯಿಂದ ವಿಕಸಿತವಾಗುವುದು, ಎಲ್ಲಿ ಜ್ಞಾನ ಪ್ರಸಾರಣೆಗೆ ಪ್ರತಿಬಂಧವಿಲ್ಲವೋ, ಎಲ್ಲಿ ಪ್ರಪಂಚವು ಸಂಕುಚಿತವಾದ ಸ್ವಪಕ್ಷೀಯ ವಿಷಯಗಳೆಂಬ ಗೋಡೆಗಳಿಂದ ಭಿನ್ನ ಭಿನ್ನವಾಗಿ ಭೇದಿಸಲ್ಪಟ್ಟಿವೆಯೋ, ಎಲ್ಲಿ ಶಬ್ದಗಳು ಸತ್ಯ ರೂಪದಲ್ಲಿ ಹೊರಬೀಳುವವೋ, ಎಲ್ಲಿ ಶಬ್ದಗಳ ಶ್ರಮ ಲಕ್ಷಿಸದ ಉದ್ಯಮ ಸಂಪೂರ್ಣ ಅವಸ್ಥೆಯಲ್ಲಿರುತ್ತದೆಯೋ, ಎಲ್ಲಿ ಮನಸ್ಸು ಸರ್ವದಾ ಉದಾತ್ತವಾದ ಯೋಚನೆಗೂ ಕಾರ್ಯಕ್ಕೂ ನಿಮ್ಮಿಂದ ಮುಂದುವರಿಸಲ್ಪಡುವುದು, ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ನನ್ನ ತಂದೆಯೇ ನನ್ನ ಜನ್ಮಭೂಮಿಯು ಜಾಗೃತವಾಗಲಿ. ಒಂದೇ ಮಾತರಂ, ಒಂದೇ ಮಾತರಂ. ಇಂತಹ ಭಾರತ ಮಾತೆಯ ವೀರಪುತ್ರರಲ್ಲಿ ಜಾಗೃತಿಯನ್ನ ಉಂಟು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ವೀರಶೈವ ಸಮಾಜದ ಸುಧಾರಣೆಗಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಇನ್ನು ಸತ್ಯಾಗ್ರಹದ ತತ್ವ ಪ್ರಚಾರವನ್ನ ಬಹಳಷ್ಟು ಗಾಂಧೀಜಿಯವರು ಸಬರಮತಿ ಆಶ್ರಮಕ್ಕೆ ಭೇಟಿ ಕೊಡ್ತಾರೆ. ಹರ್ಡೇಕರ್ ಮಂಜಪ್ಪ ಅವರು ಗಾಂಧೀಜಿಯವರ ಜೀವನ ಕ್ರಮವನ್ನು ಅರಿತು, ಸತ್ಯಾಗ್ರಹದ ಮಹತ್ವವನ್ನು ಅರಿತು, ಸತ್ಯಾಗ್ರಹವನ್ನ ಪ್ರಚಾರ ಮಾಡುವಂತ ಕೆಲಸವನ್ನ ಹರ್ಡೇಕರ್ ಮಂಜಪ್ಪ ಅವರು ಮಾಡ್ತಾರೆ. ಬಹಳಷ್ಟು ವಿರೋಧಿಗಳು ವಿರೋಧಿಸ್ತಾರೆ, ಹಾಗೆ ಸಂಚಲನ ರೂಪಿಸ್ತಾರೆ. ಅವರ ವಧೆಯನ್ನ ಮಾಡುವಂಥದ್ದು, ಹಾಗೆ ಅವರಿಗೆ ಅವಮಾನವನ್ನ ಪಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇವರಿಗೆ ಹೆಂಡತಿ ಮಕ್ಕಳಿಲ್ಲ, ಸಂಸಾರ ಇಲ್ಲ, ಇವರಿಗೆ ಯಾಕೆ ಬೇಕು, ಹಾಗೆ ಹೀಗೆ ಅಂತಾರೆ. ಆದ್ರೆ ಅವರು ಯಾವುದರಿಂದಲೂ ವಿಮುಖರಾಗೋದಿಲ್ಲ. ಹಾಗೆ ಸ್ವಾಮೀಜಿಗಳು ಸಹ ನಿಂದಕರ ಮಾತಿಗೆ ತಲೆ ಕೊಡಬೇಡ್ರಿ, ಕಿವಿ ಕೊಡಬೇಡ್ರಿ, ನೀವು ನಿಮ್ಮ ಕಾರ್ಯವನ್ನ ಮುಂದುವರಿಸ್ರಿ ಅಂತಾರೆ. ಹಾಗಾಗಿ ಹರ್ಡೇಕರ್ ಮಂಜಪ್ಪ ಅವರು ತಮ್ಮ ಸಮಾಜ ಸೇವೆಯನ್ನ ಮುಂದುವರಿಸ್ತಾರೆ. ಬೆಳಗಾವಿ ಅಧಿವೇಶನದಲ್ಲಿ ಅವರು ಭಾಷಣವನ್ನ ಮಾಡ್ತಾರೆ. ಇನ್ನು ವಿಜಯಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿ ಒಂದು ಆಶ್ರಮವನ್ನ ಪ್ರಾರಂಭಿಸ್ತಾರೆ. ವೀರಶೈವ ವಿದ್ಯಾಲಯವನ್ನ ಪ್ರಾರಂಭಿಸಿ ಅಲ್ಲಿ ಲಿಂಗಾಯತರ ಅಲ್ಲಿ ಒಳ ಪಂಗಡಗಳನ್ನ ಮೇಲು ಕೀಳುಗಳ ಪರಿಕಲ್ಪನೆಯನ್ನ ತೆಗೆದುಹಾಕಿ ರಾಷ್ಟ್ರ ಕಾರ್ಯದಲ್ಲಿ ತಮ್ಮನ್ನ ತಾವು ಒಳಪಡಿಸಿಕೊಂಡು ಕೇಂದ್ರ ಸ್ಥಾನವನ್ನ ಮಾಡಿಕೊಂಡು ಒಂದು ಆಶ್ರಮವನ್ನು ಸ್ಥಾಪಿಸ್ತಾರೆ. ವೀರಶೈವ ವಿದ್ಯಾಲಯವನ್ನ ಸ್ಥಾಪಿಸಿ ಶಿಕ್ಷಣವನ್ನ ಕೊಡುವಂಥದ್ದು, ಶೈಕ್ಷಣಿಕವಾಗಿ ಹಿತದೃಷ್ಟಿಯಿಂದ ಶಿಕ್ಷಣವನ್ನ 1927 ಮೇ 13ರಂದು ಸ್ಥಾಪಿತವಾಗುತ್ತೆ. ಪ್ರತಿ ವಿದ್ಯಾರ್ಥಿಗೂ ತನ್ನ ಊಟ, ಬಟ್ಟೆ, ಪುಸ್ತಕ, ಪ್ರವಾಸ ಮೊದಲಾದವುಗಳಿಗೆ 200 ರೂಪಾಯಿ ಸಂದಾಯ ಮಾಡ್ಬೇಕಂತೇಳಿ ವಿಧಿಸಲಾಗುತ್ತೆ. ವಿದ್ಯಾಲಯಕ್ಕೆ ಸೇರ್ಬೇಕಾದಂತ ವಿದ್ಯಾರ್ಥಿಗಳು ಖಾದಿ ಬಟ್ಟೆ ಧರಿಸಬೇಕು. ಹಾಗೆ ಮೇಲು ಕೀಳು ಕಲ್ಪನೆಯನ್ನ ತೆಗೆದು ಹಾಕುವಂತದ್ದರ ಕುರಿತಾಗಿ ಪ್ರಾರಂಭ ಆಗುತ್ತೆ. 6ರಿಂದ 7 ತಾಸು ಶಿಕ್ಷಣ ಹೊಂದುವಂಥದ್ದು, ಹಾಗೆ ಗಣಿತ, ಭೂಗೋಳ, ಇತಿಹಾಸವನ್ನ ಕಲಿಸ್ತಾ ಇದ್ರು. ಈ ಬೋರ್ಡಿಂಗ್ ಶಾಲೆಯ ಪದ್ಧತಿಯನ್ನ ಇದು ಅಳವಡಿಸಿಕೊಳ್ತಾರೆ. ವಿದ್ಯಾಲಯ ಪತ್ರಿಕೆ, ಬಾಲ ಸಂಗಯ್ಯ ಅನ್ನುವಂತ ಕೈ ಬರವಣಿಗೆಗಳನ್ನು ಹೊಂದಿರುವಂತ ಮಕ್ಕಳ ವಾರಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಹಾಗೆ ಪಾಕ್ಷಿಕ ಸಭೆಗಳನ್ನ ಮಾಡುವಂಥದ್ದು, ಹಾಗೆ ಮಕ್ಕಳಿಗೆ ಉಪವಾಸ ಸತ್ಯಾಗ್ರಹದ ಮಹತ್ವವನ್ನು ಕೊಡುವಂಥದ್ದು ಮಾಡ್ತಾರೆ. ಇನ್ನು ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಕ್ಷೇತ್ರಗಳಿಗೆ ಕ್ಷೇತ್ರ ಭೇಟಿಗೆ ಹೋಗಿ ಮೇಲ್ವಿಚಾರಣೆ ಮಾಡುವಂಥದ್ದು ಮಾಡ್ತಾರೆ. ಆದ್ರೆ ನಂತರ ದಿನಗಳಲ್ಲಿ ಆಸಕ್ತಿ ವಿದ್ಯಾರ್ಥಿಗಳ ಕೊರತೆಯಿಂದ
ಹಾಗೂ ಅಷ್ಟೇ ಅದನ್ನು ಸಮರ್ಥವಾಗಿ ನಿರ್ವಹಿಸುವಂಥದ್ದು, ಹಣಕಾಸಿನ ಸಮಸ್ಯೆಯಿಂದ ವಿದ್ಯಾಲಯವನ್ನು ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ. ಅವಾಗ ಮತ್ತೆ ಮಕ್ಕಳ ಪುಸ್ತಕ ಮಾಲೆಯನ್ನು ಪ್ರಾರಂಭಿಸಿ 4ರಿಂದ 14 ವರ್ಷದ ಮಕ್ಕಳಿಗಾಗಿ ಬೋಧಪ್ರದ ಅನ್ನುವಂಥ ಕೃತಿಗಳನ್ನು ರಚಿಸ್ತಾರೆ. ಆಧುನಿಕ ಕಾಲದಲ್ಲಿ ಮಕ್ಕಳ ಸಾಹಿತ್ಯ ರಚನೆಯಲ್ಲಿ ಕೈ ಹಾಕಿದವರಲ್ಲಿ ಹೊನ್ನಾಪುರದ ಗದ್ದಿಗಯ್ಯನವರು, ಪಂಜೆ ಮತ್ತು ಹರ್ಡೇಕರ್ ಮಂಜಪ್ಪ ಅವರು. ಮಕ್ಕಳಿಗಾಗಿ ಬರೆದಿರುವಂಥ ಬಾಲರಾಮಾಯಣ, ಬಾಲಭಾರತ ಮೊದಲಾದ ಕೃತಿಗಳು ತುಂಬ ಜನಪ್ರಿಯವಾಗಿದ್ದು, ಹಾಗೂ ಶಿಕ್ಷಕರಾಗಿದ್ದ ಪಂಜೆ ಮಂಗೇಶ್ರಾಯರು ಸಹ ಮಕ್ಕಳಿಗಾಗಿ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸ್ತಾರೆ. ಅದೇ ಸಾಲಿನಲ್ಲಿ ಹರ್ಡೇಕರ್ ಮಂಜಪ್ಪ ಅವರು ಮಕ್ಕಳ ಸಾಹಿತ್ಯವನ್ನು ರಚಿಸಿ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ದೇಶಭಕ್ತಿಯನ್ನ ಬೆಳೆಸುವಂತ ಕೆಲಸವನ್ನು ಅವರು ಮಾಡ್ತಾರೆ. ಅದೇ ರೀತಿ ಅವರು ಹಲವಾರು ಸಾಹಿತ್ಯಗಳನ್ನು ಮಾಡೋದ್ರ ಜೊತೆಗೆ ಮತ್ತೊಂದು ಸತ್ಯಾಗ್ರಹದ ಮಹತ್ವವನ್ನ ಮಾಡುವಂಥದ್ದು, ಪ್ರಚುರಪಡಿಸುವಂಥದ್ದು, ಚಳವಳಿಯನ್ನ ಮಾಡುವಂಥದ್ದು ಕಾರ್ಯವನ್ನ ಮಾಡ್ತಾರೆ. ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಜೊತೆಗೆ ಯುವಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಬಹಳಷ್ಟು ಜನ ಅವರ ಒಂದು ಈ ಧನುರ್ಧಾರಿ ಪತ್ರಿಕೆ ಮಾಡೋದಾಗಿರ್ಬೋದು, ಮಕ್ಕಳ ಸಾಹಿತ್ಯ ಮಾಡೋದಾಗಿರ್ಬೋದು, ಶಾಲೆಗಳನ್ನ ಪ್ರಾರಂಭಿಸಿ ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿರ್ಬೋದು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯವನ್ನ ಮಾಡಿದ್ರೆ ಇನ್ನೂ ಅವರು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ನಾಯಕರಾಗಿ ಬೆಳೆಯುವಂತ ಅವಕಾಶ ಇತ್ತು. ಈ ವಿಷಯವನ್ನ ಶಂಭಾ ಜೋಶಿ ಅವರು ಹೇಳ್ತಾರೆ. ಮಂಜಪ್ಪನವರು ಕರ್ನಾಟಕದಲ್ಲಿ ಜನಿಸದೆ ಬೇರೆ ಪ್ರಾಂತ್ಯದಲ್ಲಿ ಜನಿಸಿ ಕನ್ನಡ ನಾಡಿನಲ್ಲಿ ಮಾಡಿದ ಸೇವೆಯ 4ರಲ್ಲಿ 1 ಭಾಗ ಸೇವೆಯನ್ನ ಮಾಡಿದ್ದರೆ ಅವರು ಅಖಿಲ ಭಾರತ ವ್ಯಕ್ತಿಯಾಗಿ ಬೆಳೆಯುತ್ತಿದ್ದರು ಅನ್ನುವಂತ ಅಭಿಪ್ರಾಯವನ್ನ ಶಂಭಾ ಜೋಶಿ ಅವರು ಹೇಳ್ತಾರೆ. ಏಕೆಂದರೆ ಸುತ್ತಲಿನ ಪರಿಸ್ಥಿತಿಯು ತೀರಾ ವಿಪರೀತವಾಗಿದ್ದಾರೆ. ನೇತಾರ ಎಷ್ಟೇ ಹಿರಿಯ ಯೋಗ್ಯತೆಯವನಾಗಿದ್ದರೂ ಸಹ ಅವನಿಂದ ನಾಡಿಗೆ ಆಗಬೇಕಾದಷ್ಟು ಸಂಪೂರ್ಣ ಲಾಭ ಆಗುವುದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಹರ್ಡೇಕರ್ ಮಂಜಪ್ಪ ಅವರು ತುಂಬಾ ಪ್ರಸಿದ್ಧರು ಹಾಗೂ ಪ್ರಖರವಾಗಿ ಕಾರ್ಯವನ್ನ ಮಾಡ್ತಾರೆ, ಪತ್ರಿಕೆಗಳನ್ನ ನಡೆಸ್ತಾರೆ. ಆದ್ರೆ ಅವ್ರಿಗೆ ಅದೇ ಆರ್ಥಿಕ ಸಹಾಯ ದೊರೆತಿದ್ರೆ ಒಂದು ಧನುರ್ಧಾರಿ ಅನ್ನುವಂತ ಒಂದು ಪತ್ರಿಕೆ ಕನ್ನಡ ಪ್ರೇಮವನ್ನ ಹಾಗೂ ರಾಷ್ಟ್ರ ಅಭಿಮಾನವನ್ನ ಮೂಡಿಸುವಂತಹ ಪತ್ರಿಕೆ ಈಗಲೂ ಸಹ ಇರ್ತಾ ಇತ್ತು. 1886ರಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದಂತ ಫೆಬ್ರವರಿ 18ರಂದು ಜನಿಸಿದಂತ ಇವರು ಮುಲ್ಕಿ ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲೇ ಪಾಸಾಗಿ ತಿಲಕರ ಸ್ವದೇಶಿ ಚಳುವಳಿಯಿಂದ ಪ್ರಭಾವಿತರಾಗಿ ಶಿಕ್ಷಕ ವೃತ್ತಿಯನ್ನ ಬಿಟ್ಟು ಅಧ್ಯಾಪಕ ವೃತ್ತಿಯನ್ನ ಬಿಟ್ಟು ದಾವಣಗೆರೆಯ ಹರಿಹರದಲ್ಲಿ ಆಶ್ರಮವನ್ನು ಪ್ರಾರಂಭಿಸಿ ಧನುರ್ಧಾರಿ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ನಂತರ ಮೃತ್ಯುಂಜಯ ಮಹಾಸ್ವಾಮಿಗಳವರ ಸಹಕಾರದಿಂದ ಶ್ರಾವಣ ಮಾಸ ಉಪನ್ಯಾಸ ಮಾಲೆಯನ್ನು ಪ್ರಾರಂಭಿಸಿ ಆಧುನಿಕ ರೀತಿಯಲ್ಲಿ ಬಸವ ಜಯಂತಿಯನ್ನು ಆಚರಿಸ್ತಾರೆ. ಹಾಗೆ ತಿಲಕರ ಗೀತ ರಹಸ್ಯವನ್ನ ಕನ್ನಡಕ್ಕೆ ಅನುವಾದಿಸುವಂತ ಕಾರ್ಯ ಮಾಡ್ತಾರೆ. ಸ್ವಕರ್ತವ್ಯ ಸಿದ್ಧಾಂತ ಅವರ ಮೊದಲ ಸಾಹಿತ್ಯ ಕೃತಿ. ಸೊಲ್ಲಾಪುರದ ವಾರದ ಮಲ್ಲಪ್ಪನವರ ಜೀವನ ಚರಿತ್ರೆಯನ್ನ ಕನ್ನಡದಲ್ಲಿ ಬರೀತಾರೆ. ಖಾದಿ ಸತ್ಯ ಮತ್ತು ಅಹಿಂಸಾ ತತ್ವವನ್ನು ಒಳಗೊಂಡಂತ ಖಾದಿ ಪ್ರಚಾರವನ್ನ ಮಾಡ್ತಾರೆ. ಸ್ವತಃ ಅವರು ಖಾದಿಯನ್ನ ಬೆಳೆಸ್ತಾರೆ. ಅವರು ಪ್ರಾರಂಭಿಸಿರುವಂತ ಶಾಲೆಯಲ್ಲಿ ಸಹ ವಿದ್ಯಾರ್ಥಿಗಳು ಖಾದಿ ಬಟ್ಟೆಯನ್ನ ತೊಡುವುದಕ್ಕೆ ಅವರು ಮಾರ್ಗದರ್ಶನ ಮಾಡುತ್ತಾರೆ. ಸತ್ಯ ಧರ್ಮ ಗ್ರಂಥವನ್ನ ಪ್ರಕಟಿಸ್ತಾರೆ. ಹಾಗೆ ಸತ್ಯಾಗ್ರಹ ಸಮಾಜವನ್ನ ಸ್ಥಾಪಿಸ್ತಾರೆ. ಬಸವ ಚರಿತ್ರೆ ಸಂಶೋಧನಾ ಗ್ರಂಥವನ್ನ 1924ರಲ್ಲಿ ಪ್ರಕಟಿಸ್ತಾರೆ. ಹಾಗೆ ಸಬರಮತಿ ಆಶ್ರಮದಲ್ಲಿ ಇದ್ದು ಆಶ್ರಮವನ್ನ ತಿಳಿದುಕೊಂಡು ಅದರಂತೆ ಕರ್ನಾಟಕದಲ್ಲಿ ಮಂತನಾಳ್ ಮಹಾಸ್ವಾಮಿಗಳ ಸಹಕಾರದಿಂದ ವಿಜಯಪುರ ಜಿಲ್ಲೆಯ ಹಳ್ಳಿಯಲ್ಲಿ ಸಂಚರಿಸಿ ಬೇರು ಬಿಟ್ಟಿದ್ದಂತ ಅಸ್ಪೃಶ್ಯತೆ ದುಶ್ಚಟಗಳ ವಿರುದ್ಧ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾರೆ. 1927ರಲ್ಲಿ ಆಲ್ಮಟ್ಟಿಯಲ್ಲಿ ಆಶ್ರಮವನ್ನ ಸ್ಥಾಪಿಸಿ ಆಶ್ರಮ ಜೀವನವನ್ನ ನಡೆಸ್ತಾರೆ. ಹಾಗೆ ಖಾದಿ ವಿಜಯಕ್ಕೆ ಉದ್ಯೋಗ ಅಂತ ಹೆಸರು ಕೊಟ್ಟು ಪತ್ರಿಕೆಯನ್ನ ಪ್ರಾರಂಭಿಸ್ತಾರೆ. ಹಾಗೆ ಶುದ್ಧ ಸಂಘಟನೆ, ವಚನಕಾರ, ಸಮಾಜ ರಚನೆ ಗ್ರಂಥಗಳನ್ನ ಪ್ರಕಟಿಸ್ತಾರೆ. ಹಾಗೆ ಅವರು ಎಚ್ಚೆತ್ತ ಹಿಂದೂಸ್ತಾನ ಅನ್ನುವಂತ ಒಂದು ಕೃತಿಯನ್ನ ಬರೀತಾರೆ. ಹಾಗೆ 1947 ಜನವರಿ 3ರಂದು ಅವರು ದೇಹ ತ್ಯಾಗವನ್ನ ಮಾಡ್ತಾರೆ. ಸುಮಾರು ಬಹಳಷ್ಟು ಕೃತಿಗಳನ್ನ ರಚಿಸಿ ಮಂಜಪ್ಪನವರು ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿ ಸ್ಥಾನವನ್ನ ಪಡೆದು ಯುವಕರಿಗೆ ಮಾರ್ಗದರ್ಶಕರಾಗಿ ಶಾಲೆಗಳನ್ನು ತೆರೆದು ಮಕ್ಕಳಿಗೆ ಶಿಕ್ಷಣ ನೀಡುವಂತೆ, ಹಾಗೆ ಸೇವಾದಳ ಸತ್ಯಾಗ್ರಹಗಳನ್ನ ಒಂದು ಪ್ರಚಾರಪಡಿಸುವಂಥದ್ದು, ಅಹಿಂಸೆಯ ಮೂಲಕ ಅವರು ತಮ್ಮ ಕಾರ್ಯವನ್ನ ಮಾಡ್ತಾರೆ.
ಕರ್ನಾಟಕದ ಗಾಂಧೀಜಿ, ಹರ್ಡೇಕರ್ ಮಂಜಪ್ಪ ಅವರ ಇಂಥ ಸಾಹಿತ್ಯ ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ಓದಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಭಿರುಚಿ ಹಾಗೂ ರಾಷ್ಟ್ರಾಭಿಮಾನ, ದೇಶಭಕ್ತಿ ಮೂಡಿಸೋದಕ್ಕೆ ತುಂಬಾ ಸಹಾಯಕವಾಗುತ್ತೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಯನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ಓದಿಸುವುದು ಆಗಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಹುಟ್ಟುಹಬ್ಬ, ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಥ ಸಾಹಿತ್ಯ ಕೃತಿಯನ್ನ ಉಡುಗೊರೆಯಾಗಿ ನೀಡಿ ಅವರಲ್ಲಿ ರಾಷ್ಟ್ರ ಪ್ರೇಮ ಬೆಳೆಯೋದಕ್ಕೆ ಸಹಾಯಕಾರಿ ಆಗುವಂತೆ ನೀವೆಲ್ಲರೂ ಸಹ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ಇವತ್ತಿನ ದಿನ 144ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.